ಮೊದಲು ಕೊಲೆ, ಸುಲಿಗೆ, ಅಟೆಂಪ್ಟ್ ಟು ಮರ್ಡರ್. ಮೊನ್ನೆ ಒಂದು ಜಿಮ್ ಒಳಗಡೆ ಓಡೋಗಿ ಅಣ್ಣ ಒಂದು ನಿಮಿಷ ಓಡಾಡಿಸ್ಕೊಂಡು ಮರ್ಡ್ರು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು. ಅಂದರೆ ಉದಾಹರಣೆಗೆ ಇತ್ತೀಚಿಂದು ಲೇಟೆಸ್ಟ್ ಆಗಿ ತಗೊಳ್ಳೋದಾದ್ರೆ ಗಾಂಧಿ ಸರ್ಕಲಲ್ಲಿ ಗಾಂಧಿ, ಪಬ್ಲಿಕ್ ರೋಡಲ್ಲಿ ಮುದ್ದೆ, ಅದಾದಮೇಲೆ ನಿನ್ನೆ ಉಮೇಶ್ ಅವರ ಸಹೋದರ ಸುಹಾಸು, ಅದಾದಮೇಲೆ ಜಿಮ್ ಒಳಗಡೆ ಓಡಿಸ್ಕೊಂಡು ಹೋಗಿ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು. ಅದಕ್ಕಿಂತ ಹಿಂದೆ ಒಬ್ಬ ವ್ಯಕ್ತಿಯ ಮನೆ ಒಳಗಡೆ ಅವನು ಜೈಲಲ್ಲಿದ್ದಾಗ ಅವನ ಹೆಂಡತಿ ಮಕ್ಕಳುಗಳಿಗೆ ಮನೆ ಒಳಗಡೆ ನುಗ್ಗಿ ಡೋರ್ ಹೊಡೆದ್ರು, ಕಲ್ಲು ಹೊಡೆದ್ರು, ಕಿಟಕಿ ಗ್ಲಾಸ್ಗಳನ್ನ ಹೊಡೆದ್ರು. ಯಾರು ಕೂಡ ಏನು ಮಾಡುವಂತ ಪ್ರಯತ್ನ ಮಾಡಲಿಲ್ಲ. ಇತ್ತೀಚಿನ ಲೇಟೆಸ್ಟ್ ಉದಾಹರಣೆ ಸಮೇತ ಹೇಳೋದು, ಒಬ್ಬ ವ್ಯಕ್ತಿ ಇಂಜೆಕ್ಷನ್ ಇದೆ ಕೋರ್ಟಲ್ಲಿ, ಅವನು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾನೆ, ಅವನ ಮೇಲೆ ನ್ಯೂಟ್ರಲೈಸ್ ಮಾಡಬೇಕು, ಅವನಿಗೆ ನ್ಯಾಯ ಕೊಡಿಸ್ಬಾರ್ದು ಅಂತ ರಾಜಕಾರಣಿಗಳ ಒತ್ತಡಕ್ಕೆ ಬರೀ 8 ತೆಂಗಿನಕಾಯಿ ಕದ್ದ ಅಂತ ಒಂದು ಕೇಸ್ ಇದೆ. ಆದರೆ ಅವನನ್ನ ನಾನ್ ಬೇಲಬಲ್ ಕೇಸ್ ಅನ್ನೋ ಅಂಥದ್ದನ್ನು ಹಾಕಿ ಅವನನ್ನ ಹುಡುಕ್ತಾರೆ. ಇವನು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದನ್ನ ಸುಳ್ಳೋ ನಿಜಾನ ತನಿಖೆ ಮಾಡಿ ಸರ್. ನಾನು ಖಂಡಿತ ಮತ್ತೆ ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ್ರಿ. ಆ ಕೇಸನ್ನ ತನಿಖೆ ಮಾಡಿ ಅವನಿಗೆ ನ್ಯಾಯ ಕೊಡ್ಸೋದ್ರ ಬದಲು ರಾಜಕಾರಣಿಗಳ ತೆವಲಿಗೆ ಅವನಿಗೊಂದು ಕೌಂಟ್ರ್ ಕಂಪ್ಲೇಂಟ್ ಕೊಡಿಸಿ, ನನ್ನ ಮನೆಗೆ ಬಾ, ನನ್ನ ಪಕ್ಷಕ್ಕೆ ಸೇರ್ಕೋ, ಶಾಲು ಹಾಕ್ತೀನಿ, ನಿನಗೆ ಕರ್ಕೊಂಡೋಗಿ ಫೋಟೋ ಇದನ್ನು ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀನು ನನ್ನ ಪಕ್ಷಕ್ಕೆ ಬಾ ಅನ್ನೋದಕ್ಕೆ ಪೊಲೀಸ್ ಸ್ಟೇಷನ್ ಸಹಾಯ ಮಾಡಬೇಕಾ? ಈ ಥರ ನಿರಾತಂಕವಾಗಿ ನಡೀತಾ ಇದೆ. 92% ಎಲ್ಲರೂ ಅಕ್ವಿಟ್ ಆಗಿದ್ದಾರೆ ಗಾಂಜಾ ಕೇಸಲ್ಲಿ. 10,000 ರೂಪಾಯಿ ಫೈನ್ ಹಾಕ್ತಾರೆ. ನಿಮ್ದು NDPS ಇನ್ನೇನು ಮಾಡುತ್ತೆ? ಅಷ್ಟೇ ಮಾಡೋದು. 10,000 ರೂಪಾಯಿ ಪೆನಾಲ್ಟಿ ಹಾಕಿ ಅವ್ರಿಗೆ ಬಿಟ್ಟಿದ್ದೀರಾ. ಅವನಿಗೆ ಗಾಂಜಾ ಇಲ್ಲಿಂದ ಬಂತು ಸರ್? ಮಾರಾಟ ಮಾಡೋನನ್ನು ಅರೆಸ್ಟ್ ಮಾಡೋಂಗಿಲ್ವಾ? ಇವತ್ತು ಅವ್ರ ಮೇಲಿರೋಂಥ ಮಾರಾಟ ಮಾಡೋನಿಗೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವ್ರಿಗೊಂದು ಬೇರೆ ಬೇರೆ ಸೆಂಟರ್ಗಳಿದ್ದಾವೆ. ಆ ಜಾಲದವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗಲ್ವಾ? ನಿನ್ನೆ ನರೇಂದ್ರ ಮೋದಿ ಅವರು ನಶಾಮುಕ್ತ ಭಾರತ, ಯುವಕರುಗಳು ವಿದ್ಯಾರ್ಥಿಗಳು ಈ ಗಾಂಜಾ ಚಟಕ್ಕೆ ಬೀಳಬಾರ್ದು ಅಂತ ಅವೇರ್ನೆಸ್ ಮೂಡಿಸಿದ್ರೆ ನೀವು ಸುಮ್ಮನೆ ಪ್ಲೇ ಕಾರ್ಡ್ಸ್ ಇಟ್ಕೊಂಡು ಮೆರವಣಿಗೆ ಮಾಡಿದ್ರೆ ನಿಲ್ಲುತ್ತಾ? ಕರ್ಕೊಂಬನ್ನಿ ಸರ್. ಇದೆಲ್ಲ ಮಾಹಿತಿ ನಿಮ್ಮ ಹತ್ರ ಇದೆ. ಓಸಿ ಇಸ್ಪೀಟು ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ನು ಡ್ರೋನ್ ಹಾಕಿ ಅರಣ್ಯದಲ್ಲಿ ಓಸಿ ಆಡಿಸ್ತಾ ಇರೋರು, ಇಸ್ಪೀಟ್ ಆಡಿಸ್ತಾ ಇರೋರು ತೆಗೆದ್ರು. ಲಾಡ್ಜ್ ಒಳಗಡೆ ನಿಮ್ಮ ಕಣ್ಣಿಗೆ ಕಾಣಂಗೆ ಲಾಡ್ಜಲ್ಲಿ ಸಿಕ್ಕರು. ಮನೆಗಳಲ್ಲಿ ನಡೀತಾ ಇದೆ. BRPನಲ್ಲಿ ಕ್ಲಬ್ಬಲ್ಲಿ ಇವತ್ತು ಇಸ್ಪೀಟ್ ನಡೀತಾ ಇದೆ. ಎಲ್ಲ ಗಮನದಲ್ಲಿದ್ದರು. ಮತ್ತು ಯಾಕೆ ಸರ್ ನಿಯಂತ್ರಣ ಮಾಡಲ್ಲ? ಅವ್ರು ಯಾರೋ ರಾಜಕಾರಣಿಗಳು ಅವ್ರ ಫಾಲೋಯರ್ಸ್ಗಳಿಗೆ ಈ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಈ ತರಹದಕ್ಕೆ ಅವರಿಗೆ ರಕ್ಷಣೆ ಕೊಡುವಂಥ ಕೇಂದ್ರ ಇವತ್ತು ಇಲಾಖೆ ಅಕಸ್ಮಾತ್ ಆಗಿಬಿಟ್ರೆ ನಾವು ನ್ಯಾಯ ಯಾರ ಹತ್ರ ಕೇಳಬೇಕು? ಅವತ್ತು ಸಂಜೀವನಮ್ಮ ತಾಜ್ ಸ್ಕೂಲ್ ಇಲ್ಲಿರೋ ಗರ್ಲ್ಸ್ ಕಾಲೇಜ್ಗಳ ಮುಂದೆ ಸರ್ ಒಳಗಡೆ ವಿದ್ಯಾರ್ಥಿನಿಯರು ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ನಿಮ್ಮ ಇಲಾಖೆ ರಕ್ಷಣೆ ಕೊಡ್ತಾ ಇತ್ತು. ಇವತ್ತು ಕೊಡ್ದಲೇ ಇರೋ ಕಾರಣಕ್ಕೋಸ್ಕರ ಲವ್ ಜಿಹಾದ್ ಕೇಸ್ ಜಾಸ್ತಿ ಆಗಿದೆ. ಸೈಲೆನ್ಸರ್ ಪೈಪಲ್ನ ಕಿತ್ಕೊಂಡು ಒಳ್ಳೊಳ್ಳೆ ಬೈಕ್ಗಳನ್ನ ತಂದು ಹುಡುಗಿಯರುಗಳನ್ನ ಲಪ್ಟಾಯಿಸಿ ಲವ್ ಜಿಹಾದ್ ಕೇಸು ನಿರಾತಂಕವಾಗಿ ನಡೀತಾ ಇದೆ. ಇವತ್ತು ಸಂಜೀವನಮ್ಮ ಕಾಲೇಜು, ಗರ್ಲ್ಸ್ ಕಾಲೇಜ್ಗಳಲ್ಲಿ ಯಾವ ರಕ್ಷಣೆನೂ ಬೀಟ್ ಪೊಲೀಸ್ ಇಲ್ಲ. ಅಲ್ಲಿ ಬರ್ತಾನೆ, ಅವನು ಸೈಲೆನ್ಸರ್ಗೆ ಶಬ್ದ ಹಾಕ್ಕೊಳ್ತಾನೆ, ಓಡಾಡ್ತಾನೆ, ಒಳ್ಳೊಳ್ಳೆ ಬೈಕ್ ಇರುತ್ತೆ. ಕೆಲವು ಲೂಸ್ ಮೈಂಡೆಡ್ ವಿದ್ಯಾರ್ಥಿನಿಯರು ಹಳ್ಳಕ್ಕೆ ಬೀಳ್ತಾ ಇದ್ದಾರೆ. ಇದು ನಿಮ್ಮ ಮನೆ ಮಕ್ಳಿಗಾದ್ರೂ ನೋವು ನಾವೇ ಪಡೋದು, ಯಾರಿಗಾದ್ರೂ ಆಗಲಿ. ಅಂಥವ್ರಿಗೆ ರಕ್ಷಣೆ ಯಾಕೆ ಕೊಡ್ತೀರಾ? ಅವ್ನು ಸೈಲೆನ್ಸರ್ ಹಾಕ್ಕೊಂಡು ಓಡಾಡ್ತಿದ್ರೆ ಎಷ್ಟೊಂದು CCTVನಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿದ್ರು ನೀವು ಹಿಡಿಯೋಂಥ ಪ್ರಯತ್ನ ಮಾಡಲ್ಲ. ರಾತ್ರಿ ಹೊತ್ತು ಗಾಂಜಾ ಹೊಡೆದಿದ್ದಾನೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅನೇಕ ಜನ ಪೊಲೀಸ್ ಅಧಿಕಾರಿಗಳು ಬೀಟ್ ಬರ್ತಾರೆ. ನಾನು 10 ಗಂಟೆಗೆ ವಾಕಿಂಗ್ ಮಾಡ್ಬೇಕಾದ್ರೆ 4-5 ಜನ ಕೂರಿಸ್ಕೊಂಡು ಶಬ್ದ ಮಾಡಿಸ್ಕೊಂಡು ಆ ಬೈಕ್ ಓಡಿಸ್ತಾನೆ ಅಂದ್ರೆ ಅರ್ಥ ಏನು ಅಂದರೆ ಗಾಂಜಾ ಹೊಡೆದಿದ್ದಾನೆ ಅವನು. ಇಷ್ಟು ನಿರಾತಂಕವಾಗಿ ಗಾಂಜಾ ಸಿಗತ್ತೆ. ಕಣ್ಣು ಮುಂದೆ ಎಲ್ಲೋ ಸ್ಟ್ರೇ ಇನ್ಸಿಡೆಂಟ್ ಹೇಳ್ತಾ ಇಲ್ಲ ಸರ್, ದಿನನಿತ್ಯ ನಡೆಯುತ್ತೆ. ಅಲ್ಲಿ ಒಬ್ಬನೇ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ತಾ ಇರ್ತಾನೆ ಅಂದರೆ ಹೋಗಿ ನೋಡಿ, ಗಾಂಜಾ ಹೊಡಿತಿರ್ತಾನೆ. ಬೀಟ್ ಪೊಲೀಸ್ಗಳು ಯಾವ ಕರ್ತವ್ಯ ನಿರ್ವಹಿಸಲ್ಲ. ಪ್ರಾಬ್ಲಮ್ ಏನು ಅಂದರೆ ನಿಮ್ಮ ಅಸಹಾಯಕತೆಗೆ ಕರ್ಕೊಂಡು ಹೋದವನ ಪರ ರಾಜಕಾರಣಿಗಳು ಫೋನ್ ಮಾಡ್ತಾರೆ. ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ. ಇಲ್ಲಿರೋಂಥ ರಾಜಕಾರಣ ಹೆಂಗಿದೆ ಅಂದರೆ ನನಗೂ ಪೋಸಿ ನಡೆಸ್ತಾ ಇಲ್ಲ, ಅದಕ್ಕೂ ನಿಲ್ಲಿಸ್ರಿ, ಇಲ್ಲ ನನಗೂ ಕೊಡ್ರಿ ಅವಕಾಶ. ಆ ಥರದ ರಾಜಕಾರಣ ಮಾಡೋಕ್ಕೆ ನಾವು ಬಂದಿಲ್ಲ. ಇಡೀ ವ್ಯವಸ್ಥೆನಲ್ಲಿ ಓಸಿ ನಿಲ್ಲಬೇಕು, ಇಸ್ಪೀಟ್ ನಿಲ್ಲಬೇಕು, ಗಾಂಜಾ ನಿಲ್ಲಬೇಕು. ಮಾರಾಟ ಮಾಡೋ ಅಂಥವ್ರನ್ನ ಇವ್ರು ಹೇಳ್ತಾ ಇದ್ದಾರೆ ಸೆಕೆಂಡ್ಸು, ಅದು ಕೂಡ ನಡೀತಾ ಇದೆ. ಎಲ್ಲ ವಿಷಯಗಳನ್ನು ಒಟ್ಟಿಗೆ ನಿಮ್ಮ ಮಧ್ಯೆ ಮನವಿ ರೂಪದಲ್ಲಿ ಕೊಡ್ತೀನಿ. ದಯಮಾಡಿ ನಾವು ಒಂದು ದಿನ ಅಥವಾ 2 ದಿನ ನಿಮ್ಮ ಕಚೇರಿಗೆ ಬರ್ತೀವಿ ಸರ್. ಪ್ರತಿ ಟು ದ ಪಾಯಿಂಟೇ ಬರೆದಿದ್ದೀನಿ.
ನಾವು ಮನವಿನಲ್ಲಿ ಪ್ರತಿಯೊಂದು ಅಂಶ ಕೊಲೆ, ಸುಲಿಗೆ, ದರೋಡೆ, ಓಸಿ, ಮಟ್ಕ, ಗಾಂಜಾ, ಕಾಲೇಜ್ ವಿದ್ಯಾರ್ಥಿನಿಯರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಇವೆಲ್ಲವನ್ನ ಬರ್ದಿದ್ದೀನಿ. ಕೌಂಟ್ರು ಕೇಸ್ಗಳನ್ನ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ. ಸುಮಾರು 3 ವರ್ಷದಿಂದ 3 ವರ್ಷದಿಂದ ಸಾಕಷ್ಟು ವಿಚಾರಗಳು ಭದ್ರಾವತಿಯಲ್ಲಿ ನಡೀತಾ ಇದೆ. ಆದರೆ ಒಂದು ವಿಚಾರ ವಾಸ್ತವ ಸ್ಥಿತಿ ನಾನು ಮಾತಾಡ್ತಾ ಇದ್ದೀನಿ. ಮೊದಲು ಒಂದು 6 ತಿಂಗಳು ಮುಂಚೆ ಆರ್ಗನೈಸ್ಡ್ ಕ್ರೈಮ್ ನಡೆಯೋದು, ಅದು ಇವತ್ತಿನ ದಿನಕ್ಕೆ ನಿಂತ್ಕೊಂಡಿದೆ. ಇವತ್ತೇನಾಗ್ತಾ ಇದೆ ಅಂತಂದರೆ ನಾನು ಹೇಳ್ತಿರೋದು, ಓಸಿ ಮಿತಿ ಮೀರಿ ಪ್ರತಿ ಜೀನ್ಸಿ ಅಂಗಡಿಯಲ್ಲಿ ಹೆಂಗೆ ಜೀನ್ಸಿ ಅಂಗಡಿಗಳು ಎಷ್ಟಿದೆ ಅದಕ್ಕಿಂತ 2 ದುಪ್ಪಟ್ಟಲ್ಲಿ ಓಸಿ ನಡೀತಾ ಇದೆ. ಆಮೇಲೆ ಏನು ಅಂತಂದರೆ ಆರ್ಗನೈಸ್ಡ್ ಕ್ರೈಮ್ ಬಿಟ್ಟು ಏನಾಗಿದೆ ಅಂದರೆ ಆಡು ಓಡು ಲೆಕ್ಕಾಚಾರದಲ್ಲಿ ಲೋಕಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ಪೀಟು ತುಂಬ ಕಡೆ ನಡೀತಾ ಇದೆ. ಪೇಪರ್ ಟೌನಲ್ಲಿ ಒಂದು ಕ್ಲಬ್ಬು, ಇರಿಗೇಷನ್ ಜಾಗದಲ್ಲಿ ಒಂದು ಕ್ಲಬ್ ಓಪನ್ ಮಾಡಿದ್ದಾರೆ, ಅಲ್ಲಿಂದ ಒಂದು ದೂರ ತೊಗೊಂಡ್ಬಂದಿದ್ದಾರೆ BRPಯಿಂದ. ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಆ ಕ್ಲಬ್ಬು ತುಂಬ ದೊಡ್ಡ ಮಟ್ಟದಲ್ಲಿ ಇಸ್ಪೀಟ್ ನಡೀತಾ ಇದೆ. ಅದು ಓಪನ್ ಆಗಿ ದಿನ ಬೆಳಗ್ಗೆ 10:30 ಸ್ಟಾರ್ಟ್ ಆಯಿತು ಅಂದರೆ ರಾತ್ರಿ 12 ಗಂಟೆವರೆಗೂ ನಡೀತಾ ಇದೆ. ಆಮೇಲೆ ಏನಾಗ್ತಾ ಇದೆ ಅಂದರೆ ಕೌಂಟ್ರ್ ಕೇಸ್ಗಳು. ಯಾಕೆ ನಾವು ಈ ಸಲ ಯಾವುದೋ ಅಧಿಕಾರಿಗಳು ಸ್ಪೆಸಿಫಿಕ್ ಆಗಿ ಹೆಸರು ಹೇಳೋದು ಬೇಡ, ಯಾಕೆ ತೀರ್ಮಾನ ತೊಗೊಂಡ್ವಿ ಅಂದರೆ, ಇನ್ನು ಅಧ್ಯಕ್ಷರಂದರು ಇದು ಹೋರಾಟ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಒಂದು ಸಲ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಏನು ನಡೀತಿದೆ ಅನ್ನೋದು ನಾವು ತಿಳಿಸೋಣ ನಿಮಗೆ, ಆಮೇಲೆ ಸ್ಪೆಸಿಫಿಕ್ ಆಗಿ ಹೆಸರು ಮೇಲೆ ಹೋಗೋಣ ಅಂತ ಒಂದು ತೀರ್ಮಾನ ತೊಗೊಂಡಾದ್ಮೇಲೆ ಅದರಿಂದ ಪ್ರತಿಯೊಂದು ನಮ್ಮ ಹತ್ರ ಅಂಕಿ ಅಂಶ ಸಾಕ್ಷಿ ಸಮೇತ ನಮ್ಮ ಹತ್ರ ಇದೆ ರೆಕಾರ್ಡ್ಸ್ಗಳು. ಯಾವ ಅಧಿಕಾರಿಗಳು ಫೋನ್ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ, ಯಾವ ಅಧಿಕಾರಿಗಳು ಏನೇನು ಫೋನಲ್ಲಿ ಮಾತಾಡಿದ್ದಾರೆ ಅನ್ನೋದು ಇದೆ. ಒಂದೇ ಒಂದು ನಿಮಗೆ ಆಡಿಯೋ ಕೇಳಿಸ್ಬಾರ್ದು ಜನಗಳ ಮುಂದೆ. ಚಿನ್ನದ್ದು ಅಂಗಡಿಯಲ್ಲಿ ನಾನು ಇದು ಕಂತು ಕಟ್ತಾ ಇದ್ದೀನಿ, ದಯವಿಟ್ಟು ಇಸ್ಪೀಟ್ ಆಡಿಸಿ ಅಂತ ಒಬ್ಬ ಪೊಲೀಸ್ ಹೇಳಿರೋಂಥ ಆಡಿಯೋ ರೆಕಾರ್ಡಿಂಗ್ ಹತ್ರ ಇದೆ. ಅದೇ ಬೇಡ ಓಪನ್ ಆಗಿ, ಯಾಕಂದರೆ ಸಾಕಷ್ಟು ಅಧಿಕಾರಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಈಗಲೂ ಸಹಿತ ಅವ್ರು ಹೇಳ್ತಾ ಇದ್ದಾರೆ, ಸರ್ ದಯವಿಟ್ಟು ಸ್ಟ್ರೈಕ್ಗಳು ಹೋರಾಟಗಳು ಮಾಡಿ ಸರ್, ನಮಗೂ ನಾಚಿಕೆ ಆಗ್ತಾ ಇದೆ, ಸ್ಟೇಷನ್ ಒತ್ತಡ, ರಾಜಕೀಯ ಒತ್ತಡ ನಮಗೂ ಜಾಸ್ತಿ ಆಗ್ತಾ ಇದೆ, ನಮ್ಮ ಕೈ ಒತ್ತಡ ತಾಳಲಾರದೆ ನಾವು ಕೇಸ್ಗಳು ಮಾಡ್ತಾ ಇದ್ದೀವಿ ಇಲ್ಲಿ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ಆ ಹುಡುಗ ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದ, ಆ ಹುಡುಗ ಅಷ್ಟೊಂಡು ರಕ್ತ ಬಿದ್ದು 12 ಹೊಲಿಗೆ ಹಾಕಿದೆ, ಅವ್ನಿಗೆ ಕರ್ಕೊಂಡೋಗಿ ಪೊಲೀಸ್ ಇದರಲ್ಲಿ ಜೈಲಿಗೆ ಹಾಕಿದ್ದೀರಾ. ಉಮೇಶ್ ಅನ್ನೋ ಒಂದು ಮಣಿಪಾಲಲ್ಲಿ ಮಲ್ಕೊಂಡಿರೋ, ಅವ್ನಿಗೆ ಕರ್ಕೊಂಡು ಜೈಲಿಗೆ ಹಾಕಿರಾ. 2 307 ಕೇಸ್ ಮಾಡಿರೋ, ಅವ್ರ ಮೇಲೆ ಅಸಾಲ್ಟ್ ಕೇಸ್ ಮಾಡಿರೋ. ನ್ಯಾಯನ ಸರ್ ಅಲ್ಲ, ನಾನು ಹೇಳೋದು ಅಧಿಕಾರ ಅಂಶ ತಡೀತದೆ. ಅಧಿಕಾರ ಏನು ಪರ್ಮನೆಂಟ್ ಆಗಿರೋ ಈ ಸರ್ಕಾರ ಇರುತ್ತೆ, ಎಲ್ಲ ಪರ್ಮನೆಂಟ್ ಆಗಿರುತ್ತೆ ಸರ್. ಅಧಿಕಾರಿಗಳು 2 ವರ್ಷದಲ್ಲಿ ಚೇಂಜ್ ಆಗ್ತಾರೆ, ಬೇರೆ ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ನೀವು ಬೇರೆ ಊರಿಗೆ ಹೋಗ್ತೀರಾ. ಆದರೆ ನಾನು ಅಧಿಕಾರಿಗಳು ಬೇಡ್ಕೊಳ್ಳೋದು ಇಷ್ಟೇ ಅಧ್ಯಕ್ಷರೇ, ದಯವಿಟ್ಟು ತಾವು ಇದಿರಲ್ಲ ಏನಾದ್ರು ಒಂದು ಸ್ವಲ್ಪ ಒಳ್ಳೇದು ಮಾಡೋಗ್ರಿ. ಊರು ಹಾಳಾಗ್ತಾ ಇದೆ, ನಮಗೇನು ಆಗಬೇಕಾಗಿಲ್ಲ ಸರ್. ಒಂದೆರಡು ಕೇಳ್ರಿ, ಒಂದು ರಾಷ್ಟ್ರೀಯ ಪಡಿಸಿ ಇದು ಹೋರಾಟ ಮಾಡಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ನಿಮ್ಮ ಹತ್ರ ನಿಂತ್ಕೊಂಡಿರೋದು. ಒಂದು ಒಳ್ಳೇದು ಮಾಡಿಕೊಡಿ ಭದ್ರಾವತಿಯಲ್ಲಿ. ಸಾಕಷ್ಟು ಸರ್, ನಾನು ಅಂತ ಹೇಳ್ತಿಲ್ಲ, ಅಂಕಿ ಅಂಶಗಳು ಎಷ್ಟು ಕೇಸ್ಗಳು ನನ್ನ ಹತ್ರ RTL ತೆಗ್ದೀನಿ. 170-180 ಕೇಸು ಅಲ್ಟ್ರಾಸಿಟಿ ಕೇಸ್ ಆಗಿದ್ದಾವೆ ಈ 3 ವರ್ಷದಲ್ಲಿ. ಅಂದರೆ 6 ತಿಂಗಳು ಹಿಂದೆ ಅಂತಿರೋದು, ಅದಾದ್ಮೇಲೆ ಒಂದು 50 ಆಗಿದೆ ಅಲ್ಟ್ರಾಸಿಟಿ ಕೇಸ್ಗಳು. ಹಿಂಗೆಲ್ಲ ಮಾಡ್ತಾ ಹೋದ್ರು ಅಂದರೆ ನಾನೇ ಕಂಪ್ಲೇಂಟ್ ಯಾಕೆ ಕೊಡಲ್ಲ ಗೊತ್ತಾ ಸರ್? ಬಂದು ನಾನು ಕಂಪ್ಲೇಂಟ್ ಕೊಟ್ಟೇನೆ, ನನ್ನ ಮೇಲೆ ಒಂದು ಕೇಸ್ ಮಾಡ್ತೀರಾ ನೀವು, ಅವ್ರ ಮೇಲೂ ಮಾಡ್ತೀರಾ, ನಾನು ಕೊಟ್ಟಿರೋದಕ್ಕೆ ನನ್ನ ಮೇಲೆ ಇನ್ನೊಂದು ಕೇಸ್ ಮಾಡ್ತೀರಾ. ಅದಕ್ಕೆ ನಾನು ಬಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾದ ನಾನು. ಇದು ಹಿಂದೆ ನಿಮಗೆ ಗೊತ್ತಿದೆ, ಹಿಂದೆ ನನ್ನ ಮನೆ ಮೇಲೆ ಕಲ್ಲು ಹೊಡೆದಾಗ ನಾನು ಯಾಕೆ ಕಂಪ್ಲೇಂಟ್ ಕೊಡ್ತೀನಿ ಕಾರಣ ಅದು ಯಾಕೆ ಗೊತ್ತಾ ಸರ್? ಸುಮ್ಮನೆ ಏನಂತಾರೆ ಗೊತ್ತಾ? ಇಲ್ಲ ನೀವು ಇಷ್ಟು ನೀಟಾಗಿ ಇರ್ತೀರ ಗೊತ್ತಾ ಸರ್? ತಾವು ಕಂಪ್ಲೇಂಟ್ ಕೊಟ್ಟಿದ್ರೆ, FIR ಮಾಡಿದ್ದೀವಿ, ಅವರು ಕೊಟ್ಟಿದ್ದೀನಿ, FIR ಮಾಡಿದ್ರೆ, ಆಮೇಲೆ ನಾವು ಚಾರ್ಜ್ ಶೀಟ್ ಮಾಡ್ಬೇಕಾದ್ರೆ ನಾವು ನೋಡ್ಬಿಟ್ಟು ಮಾಡ್ತೀವಿ ಸರ್ ಅಂತ ಹೇಳ್ತೀರಾ. FIR ಮಾಡ್ಕೊಂಡಿರೋದೇ ನಾನು ಸರ್. ಒಂದು ಅಂದರೆ ಲೈವ್ ಎಕ್ಸಾಂಪಲ್ ಹೆಸರು ಹೇಳದೆ ಹೇಳ್ತೀನಿ, ತಿಳ್ಕೊಳ್ಳೋಕ್ಕೋಸ್ಕರ ಮೊನ್ನೆ ಗೋವಾದಲ್ಲಿ ಒಂದು ಲವ್ ಜಿಹಾದ್ ಕೇಸಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಯನ್ನು, ಮುಸ್ಲಿಮ್ಸ್ ಹುಡುಗ ಹಿಂದೂ ಹುಡುಗಿನ ಕರ್ಕೊಂಡು ಹೋದಾಗ ನಡೆದಿರೋ ಅಂಥ ಸತ್ಯ ಘಟನೆ ನಾನು ಹೇಳ್ತಾ ಇರೋದು. ಗೋವಾದಿಂದ ಯಾವ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕರ್ಕೊಂಡ್ಬರಲಿಲ್ಲ. ಅವನಾಗವನೇ ಶಿವಮೊಗ್ಗಕ್ಕೆ ಬರ್ತಾನೆ. ಶಿವಮೊಗ್ಗದಿಂದ ಮಾರುತಿ ಒಮಿನಿನಲ್ಲಿ ಇಲ್ಲೊಂದು 300 ಮೀಟರ್ಸ್ ದೂರದಲ್ಲಿ ಬಿಟ್ಟು ಹೋಗುವಂತ ನೀವು ಇನ್ಸ್ಟ್ರಕ್ಷನ್ ಕೊಡ್ತೀರಾ. ನೀವು ಅಂದರೆ ಕೆಲವರು ನೀವು ಇನ್ಸ್ಟ್ರಕ್ಷನ್ ಕೊಡ್ತೀರಾ, ಅವನಿಗೆ ಏನಕ್ಕೆ 300 ಮೀಟರ್ ಬಿಡು ಅಂತ ಹೇಳ್ತಾರೆ ಅಂದರೆ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಬಿಡ್ತೀರ ಅಂತ. ಅವನನ್ನು ಇಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಂಗೆ ಕೂರಿಸ್ಕೊಳ್ತೀರಾ. ಆ ಹುಡುಗಿಗೆ ಎದುರಿಸಿ ಬೆದರಿಸಿ ಇದೇ ಥರ ಹೇಳಿಕೆ ಕೊಡಬೇಕು ಅಂತ ಬರ್ಸ್ಕೊಳ್ತೀರಾ. ಇದು ಸತ್ಯ. ಇದನ್ನು ನಾನು ಯಾಕೆ ಕೋಟ್ ಮಾಡ್ತಿದ್ದೀನಿ ಅಂದರೆ, ಎಲ್ಲಿ ಬಂದರೂ ನಾನು ಪ್ರೂವ್ ಮಾಡೋಷ್ಟು ದಾಖಲೆಗಳು ನನ್ನ ಹತ್ರ ಇದೆ. ನಂಬರ್ 1. ನಂಬರ್ 2, ಕೌಂಟ್ರ್ ಕೇಸ್ಗಳು ಈ ರಾಜಕಾರಣದ ಕಾರಣಕ್ಕೆ ನಡೆಯೋದು ಅನ್ನೋದಕ್ಕೆ 8 ತೆಂಗಿನಕಾಯಿ ಕದ್ದವನನ್ನು ನಾನ್ ಬೈಲಬಲ್ ಕೇಸ್ ಹಾಕ್ತೀರಾ. ಅವನು ಅಟ್ರಾಸಿಟಿ ಕೇಸ್ ಅವನೇ ಕೊಟ್ಟಿದ್ದಾನೆ, ಇಂಜೆಕ್ಷನ್ ಇದೆ ಅವನ ಫೇವರ್ ಆಗಿ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಸರ್. ನಾನು ಅವನಿಗೆ ಅವತ್ತು ಅಂದೆ ನನಗೆ, ಯಾಕೆಂದರೆ ನಿಮ್ಮ ಮೇಲೆ ವಿಶ್ವಾಸ ಇತ್ತು ಸರ್. ಕೊಲೆ ಸುಲಿಗೆ ನಿಲ್ಲಲಿ. ಭಾರತ
ಮಾತಾ ಕೇ